ಇವತ್ತಿನ ವಿಡಿಯೋನಲ್ಲಿ ಫಸ್ಟ್ PUC ಎಕನಾಮಿಕ್ಸ್ ಯೂನಿಟ್ ಟೆಸ್ಟ್ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಟಾಪಿಕ್ಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು, ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡುತ್ತೇವೆ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು 2026 ಮತ್ತು 27ನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರಥಮ PUC 1ನೇ ಘಟಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಯೂನಿಟ್ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಭಾಗ ಎನಲ್ಲಿ ರೋಮನ್ ಸಂಖ್ಯೆ 1ರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳ್ಬೋದು. ಮೊದಲನೇ ಪ್ರಶ್ನೆ, ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಧ್ಯಾನ ಸುತ್ತ ಈ ವಿಷಯ ಸುತ್ತುತ್ತದೆ. ಎ ಇತಿಹಾಸ, ಬಿ ಅರ್ಥಶಾಸ್ತ್ರ, ಸಿ ರಾಜ್ಯಶಾಸ್ತ್ರ, ಡಿ ಸಮಾಜಶಾಸ್ತ್ರ. ಎರಡನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಮೊದಲ ಜನಗಣತಿ ನಡೆದ ವರ್ಷ. ಎ 1881, ಬಿ 1947, ಸಿ 1951, ಡಿ 1961. ರೋಮನ್ ಸಂಖ್ಯೆ 2ರಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುವರು. NSSOದ ತ್ರೈಮಾಸಿಕ ಪತ್ರಿಕೆಯನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತಾರೆ. ರೋಮನ್ ಸಂಖ್ಯೆ 3ರಲ್ಲಿ ಹೊಂದಿಸಿ ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಎ ಮತ್ತು ಬಿ ಕಾಲಮ್ ನೋಡ್ಬೋದು. ವೈಯಕ್ತಿಕ ಸಂದರ್ಶನ, ದೂರವಾಣಿ ಸಂದರ್ಶನ, ಜನಗಣತಿ. ಬಿ ಕಾಲಮ್ ನೋಡ್ಬೋದು. ಎಲ್ಲ ವ್ಯಕ್ತಿಗಳ ಒಳಗೊಂಡಿರುತ್ತದೆ. ಪ್ರಶ್ನಾವಳಿ ಕಳೆದು ಹೋಗುವಿಕೆ, ಸಾಪೇಕ್ಷವಾಗಿ ಕಡಿಮೆ ವೆಚ್ಚ, ಅಧಿಕ ವೆಚ್ಚ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆಹಾರೇತರ ಬೆಳವಣಿಗೆ ಉದಾಹರಣೆ ಕೊಡಿ. ಚಲಕ ಎಂದರೇನು? ಶಾಸ್ತ್ರವನ್ನು ಬಳಸಲ್ಪಡುವ ಯಾವುದಾದ್ರೂ 2 ವಿಷಯಗಳನ್ನು ಹೆಸರಿಸಿ. ಯಾವುದಾದ್ರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ. ದತ್ತಾಂಶಗಳ 2 ಮೂಲಗಳನ್ನು ಹೆಸರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಒಂದು ಹಳ್ಳಿಯಲ್ಲಿ 200 ರೈತರಿದ್ದು ಬೆಳೆ ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಯಿತು. ಅವರಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿದೆ. 50% ಮಾತ್ರ ಗೋಧಿ ಬೆಳೆಯಲಾಗಿತ್ತು. ಜನಸಂಖ್ಯೆ ಮತ್ತು ಮಾದರಿಗಳ ಗಾತ್ರವೇನು? ಭಾಗ ಸಿನಲ್ಲಿ ಸಂಖ್ಯಾಶಾಸ್ತ್ರ ವಿಧಾನಗಳನ್ನು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಉದಾಹರಣೆಯೊಂದಿಗೆ ವಿವರಿಸಿ. ಲಾಟ್ರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಮಾದರಿಯನ್ನು ನೀಡುತ್ತದೆಯೇ? ವಿವರಿಸಿ.